ನಮೋ ಭಗವತೆ ತಸ್ಮೈ ಸರ್ವತಃ ಪರಮಾಯತೆ ಸರ್ವಪ್ರಾಣಿ ಹೃದಯಸ್ಥಾಯ ವಾಮನಾಯ ನಮೋ ನಮಃ. ಏನಾಯ್ತೀಗ? ವಾಪಸ್ ಬಂದ, ವರ ಕೇಳಿದ. 2 ವಾರ, 1 ವಾರ ಆಯ್ತೀಗ. 2ನೇ ವರ ಅಗ್ನಿ ಹೆಸರು ಬಂತೀಗ. ನಚಿಕೇತ ಅಗ್ನಿ ಪರ್ಪಸ್ಸನ್ನು ಅರ್ಥ ಮಾಡಿಕೊಂಡು, ಈ ಮೀಮಾಂಸಕರ ಅಗ್ನಿ ಅಲ್ಲ ಇದು, ಬ್ರಹ್ಮಸೂತ್ರ ಹೇಳಿದ, ಗೀತಾ ಹೇಳಿದ ಅರ್ಥ ಅಂತ ಅರ್ಥ ಆಯ್ತಾರೆ. ಆಮೇಲೆ ತ್ರಿನಾಚಿಕೇತ ತ್ರಿಭಿರೇತ್ಯ ಸಂಧಿಂ ತ್ರಿಕರ್ಮಕೃತ್ತರತಿ ಜನ್ಮ ಮೃತ್ಯು ಬ್ರಹ್ಮಜಜ್ಞಂ ದೇವಮೀಡ್ಯಂ ವಿದಿತ್ವಾ ನಿಶಾಯೇ ಮಾಂ ಶಾಂತಿಮತ್ಯಂತಮೇತಿ. ಎಷ್ಟು ಚೆನ್ನಾಗಿದೆ ನೋಡಿ. ನಚಿಕೇತ, ಈ ನಾಚಿಕೇತ ಈ ಅಗ್ನಿಯಿಂದ 3 ಕೆಲಸ ಮಾಡಬೇಕು. 3 ಕೆಲಸ ಮಾಡಬೇಕು. ಯಾವುದದು? ಯಜ್ಞದಾನ ತಪಸ್ಸು. ನೋಡಿ, ಭಗವದ್ಗೀತೆಗೆ ಟ್ಯಾಲಿ ಆಗುತ್ತೆ. ಯಜ್ಞದಾನ ತಪಃ ಕರ್ಮ ನತ್ಯಾಜ್ಯಂ ಕಾರ್ಯಮೇವ ತತ್. ವಿಧಿಕರ್ಮ ತ್ರಿಕರ್ಮ ಅಂದರೆ ಯಜ್ಞ. ಅದಕ್ಕೆ ಜನವಾರಕ್ಕೆ 3 ಎಳೆ ಯಾಕೆ ಹಾಕ್ತಾರೆ? 3 ಕೆಲಸ ಮಾಡಬೇಕು. ಯಜ್ಞದಾನ ತಪಸ್ಸು, ಅದಕ್ಕೆ 3 ಎಳೆ ಪ್ರಧಾನವಾದದ್ದು. ಅದರಲ್ಲಿ ಉಪಭಾಗ 9 ಎಳೆ ಆಗುತ್ತೆ. 3 × 9 ಗೊತ್ತಾಯ್ತಾ? ಅದನ್ನು ಹೇಳೋದಕ್ಕೋಸ್ಕರ ಅದಕ್ಕೆ ಬದ್ಧನಾಗಿದ್ದೇನೆ ಅಂತ ಹೇಳೋದಕ್ಕೆ ಯಜ್ಞೋಪವೀತ. ಐ ಆಮ್ ಕಮಿಟೆಡ್ ಟು ಇಟ್ ಅಂತ ಅರ್ಥ. ಅದು ಬಂಧನ. ಅದು ಸನ್ಯಾಸಿಗಳು ತೆಗೆದು ಬಿಡ್ತಾರೆ. ಅದಕ್ಕೆ ಅಂದರೆ ಅವ್ರಿಗೆ 3 ಇಲ್ಲ, ಅದು ಹೊರಟೋಯ್ತು. ಒಳಗಿನ 3 ಇದ್ದರೂ ಕೂಡ ಈ ಅಗ್ನಿ ಅವೆಲ್ಲ ಇಲ್ಲ. ಅದು ಬಂದು ಬ್ರಹ್ಮಚಾರಿಗಿದೆ, ಹುಟ್ಟಿದವನಿಗಿಲ್ಲ. ಯಾಕೆಂದರೆ ತಿಳುವಳಿಕೆ ಬಂದಿಲ್ಲ, ನಾಟ್ ಅಲೋಡ್. ಹಾಗೆ ಎತ್ತರ ಬಂತು 8 ವರ್ಷಕ್ಕೆ ಶುರು ಮಾಡಬೇಕು. ಗೃಹಸ್ಥನೇ ಕಂಟಿನ್ಯೂ ಮಾಡಬೇಕು. ಯತಿಯಾಗಿ ಬಿಡೋದು. ಯತಿಯಾಗೋದು ಕಂಪಲ್ಸರಿ ಅಲ್ಲ. ಬ್ರಹ್ಮಚರ್ಯ ಕಂಪಲ್ಸರಿ, ಗೃಹಸ್ಥಾಶ್ರಮ ಕಲಿಯುಗದಲ್ಲಿ ಫುಲ್ತಿ ಕಂಪಲ್ಸರಿ, ಬೇರೆ ಯುಗದಲ್ಲಿ ಆಪ್ಷನ್ ಅದು. ಗೊತ್ತಾಯ್ತಾ? ಆಮೇಲೆ ವಾನಪ್ರಸ್ಥ. ಒಟ್ಟೇನಾಯಿತು? ಭಗವದ್ಗೀತೆಯಲ್ಲಿ ಹೇಳಿದ ಹಾಗೆ 3 ಕರ್ಮ ಮಾಡೋದಕ್ಕೋಸ್ಕರ ಪರಮಾತ್ಮ ಕೊಟ್ಟಿದ್ದೇನು ಕೊಟ್ಟಿದ್ದಾನೆ, ತಪ್ಪದೇ ಮಾಡಬೇಕು. ತ್ರಿಕರ್ಮಕೃತ್ತರತಿ ಜನ್ಮ ಮೃತ್ಯು. ಈ 3 ಕೆಲಸ ಮಾಡಿಬಿಟ್ಟು 3 ಕರ್ಮ ಮಾಡಿಬಿಟ್ರೆ ಜನ್ಮ ಮೃತ್ಯು 2 ಇರೋದಿಲ್ಲ. ಜನ್ಮ ಮೃತ್ಯು ಇರೋದಿಲ್ಲ. ಅವ್ನು ಫ್ರೀ ಆಗಿಬಿಡ್ತಾನೆ. ಬ್ರಹ್ಮಜಜ್ಞಂ ದೇವಮೀಡ್ಯಂ ವಿದಿತ್ವಾ, ಬ್ರಹ್ಮಜಜ್ಞಂ ದೇವಮೀಡ್ಯ ಅಂದರೆ ಶಾಸ್ತ್ರೋಕ್ತದಿಂದ ಪ್ರತಿಪಾದ್ಯನಾದ, ತಿಳ್ಕೊಳ್ಳೋಕೆ ಸಾಧ್ಯವಾಗುತ್ತದೆ ಪರಮಾತ್ಮನನ್ನು ವಿದಿತ್ವಾ ತಿಳಿದು. ಇದೆಲ್ಲ ಬಂಧನ ಆಗೋದು ಯಾವಾಗ? ದೇವರನ್ನು ತಿಳಿದೇ ಹೋದರೆ. ಮೋಕ್ಷ ಆಗೋದು ಯಾವಾಗ? ವಿದಿತ್ವ ತಿಳ್ಕೊಂಡ್ರೆ. ನಿಚಾಯೇ ಮಾಂ ಶಾಂತಿ ಮತ್ತೆ ಅಂತ ತಿಳ್ಕೊತೀನಿ, ಆಮೇಲೆ ನೋಡಿಬಿಡ್ತೀವಿ ದೇವರನ್ನು, ಆಮೇಲೆ ಮುಕ್ತಿ ಹೋಗಿಬಿಡ್ತೀವಿ. ಕರ್ಮಬಂಧನ ಹೋಯಿತು, ಜ್ಞಾನ ಬಂತು, ಮುಕ್ತಿ ಹೋಗ್ತಾನೆ. ಆದ್ದರಿಂದ ಈ ರೀತಿ ಮಾಡಬೇಕು. ತ್ರಿಭಿರೇತ್ಯ ಸಂಧಿಂ ವೇದೈರವಿರುದ್ಧ ವೇದೋಕ್ತ ಪ್ರಕಾರೇಣ ಭಗವತ್ ತತ್ವಾದಿಕಂ ಜಾನನ್ನಿತ್ಯರ್ಥ. ತ್ರಿಕರ್ಮಕೃತ್ ಯಜ್ಞದಾನ ತಪಃಕರ್ತ ಅರ್ಥ. ಅದಕ್ಕೆ ಕರ್ಮಣ್ಯೇವಾಧಿಕಾರಸ್ಥೆ ಈಗ ಅರ್ಥ. ಯಜ್ಞಕರ್ಮಣಿ ದಾನಕರ್ಮಣಿ ತಪಃಕರ್ಮಣಿ ತೇ ಅಧಿಕಾರ. ಇದು ಮಾಡೋಕ್ಕೆ ಅರ್ಹತೆ ಇದೆ ಹೊರತು ಲೈಬ್ರರಿಗೆ ಹೋಗು, ಸರಿ, ಪರೀಕ್ಷೆಗೆ ಹೋಗು, ಕ್ಲಬ್ಬಿಗೆ ಹೋಗಿ ಅಧಿಕಾರ ಇಲ್ಲ ನನಗೆ, ನಾಟ್ ಅಲೋಡ್. ಕ್ಲಬ್ಗೆ ಹೋಗಿದ್ದೆ ರಜೆ ಕೊಡೋಕ್ಕೆ ಕೇಳೋಕ್ಕೆ ಸಾಧ್ಯ ಇಲ್ಲ. ಲೈಬ್ರರಿಗೆ ಹೋಗಿದ್ದೆ, ಆ ರೆಫರೆನ್ಸ್ಗೆ ಹೋಗಿದ್ದೆ ಅಂತ ಕೇಳಿದರೆ ಅದನ್ನ ವೇ ಮಾಡ್ಬೋದು. ಯಾಕಂದ್ರೆ ಪಾರ್ಟ್ ಆಫ್ ಈಸ್ ಅದು ಎಜುಕೇಷನ್ನು. ಯಜ್ಞದಾನ ತಪಃಕರ್ಮ ನತ್ಯಾಜ್ಯಂ ಕಾರ್ಯಮೇವ ತತೀತಿ ವಚನ. ಹೀಗೆಲ್ಲ ಭಗವದ್ಗೀತೆ ಶ್ರವಣ ಮಾಡಿದ್ರೆ ಯಾರಲ್ಲ, ಸರ್ ಒಬ್ಬರೇ ಒಂದಕ್ಕೊಂದು ಎಲ್ಲ ಮ್ಯಾಚ್ ಮಾಡ್ತಾ ಹೋಗ್ತಾರೆ ಗ್ರಂಥಗಳಲ್ಲಿ. ಅವ್ರು ಅಲ್ಲಲ್ಲಿ ತೋರಿಸ್ತಾರೆ, ಉಳಿದು ನೀವು ನೋಡ್ಕೊಳ್ಳಿ ಅಂತ ಅರ್ಥ. ಎಲ್ಲ ತೋರಿಸಿ ಒಂದೊಂದು ಇಷ್ಟು ತಪ್ಪಾಗೋದು. ತ್ರಿನಾಚಿಕೇತ ತ್ರಯಮೇತದ್ವಿದಿತ್ವಾ ಯಯೇವಂ ವಿದ್ವಾನ್ ಚೆನುತೆ ನಾಚಿಕೇತಂ ಸಮೃತ್ಯುಪಾಶಾತ್ ಪುರತಃ ಪ್ರಣೋದ್ಯ ಮೃತ್ಯುಪಾಶಾನ್ ಪುರತಃ ಪ್ರಣೋದ್ಯ ಶೋಕಾತಿಗೋ ಮೋದತೆ ಸ್ವರ್ಗಲೋಕೆ. ನಚಿಕೇತ ಕಂಡಿಡಿದ ಅಗ್ನಿ ಇದೆಯಲ್ಲ, ಈ ಅಗ್ನಿ ಪರಮಾತ್ಮನೇ ಮುಖ್ಯವಾಗಿ. ಇದನ್ನೆಲ್ಲ ಅರ್ಥ ಮಾಡ್ಕೊಂಡು ಯಾರು ಇರ್ತಾರೆ, ಅವನ ಕರ್ಮಪಾಶಗಳನ್ನು ಬಿಡುಗಡೆ, ಮೃತ್ಯುಪಾಶಾನ್ ಪುರತಃ ಪ್ರಣೋದ್ಯ, ಮೃತ್ಯುಪಾಶಗಳನ್ನು ಕಳ್ಕೊಂಡು ಬಿಟ್ಟು ಶೋಕಾತಿಗ ಎಲ್ಲ ಶೋಕವನ್ನು ದಾಟಿಬಿಟ್ಟು ಸ್ವರ್ಗಲೋಕೆ ಮೋದತೆ. ಸ್ವರ್ಗಲೋಕರ ವೈಕುಂಠ, ಈ ಸ್ವರ್ಗಲೋಕ ಅಲ್ಲ, ಮೋದದಲ್ಲಿ ಮೋದತೆ, ವೈಕುಂಠದ ಸುಖವಾಗಿರ್ತಾನೆ. ತ್ರಯಮೇತತ್ಯ ಇಷ್ಟಕ ಇತ್ಯಾದಿ. 3ಕ್ಕೂ ಏನು ಬೇಕು ಅಂದರೆ ಯಜ್ಞದ ಕಾನ್ಸೆಪ್ಟ್ ಹೇಳಿದರು. ಬ್ರಹ್ಮೇತಿ ವೇದ ಉದ್ದಿಷ್ಟ ತಸ್ಮಾತ್ ತ್ಯಕ್ತೋ ಯತೋ ಹರಿ ಬ್ರಹ್ಮಜಸ್ತೇನ ಕಥಿತ ಸಯೇವಜ್ಞೋ ಅಖಿಲಜ್ಞತಃ ಬ್ರಹ್ಮಜಜ್ಞ. ವೇದದಿಂದ ತಿಳಿಯಲ್ಪಟ್ಟ ಪರಮಾತ್ಮನೇ ಸರ್ವಜ್ಞ ಅಂತ ಅದಕ್ಕೆ ಅರ್ಥ. ಇತಿ ನಾಮನಿರುಕ್ತವು. ಆಗ ಖುಷಿ ಆಯಿತು ಅವರಿಗೆ. ನೋಡು, ಒಳ್ಳೊಳ್ಳೆ ಪ್ರಶ್ನೆ ಕೇಳ್ತಾ ಇದ್ದು, ಭಾರಿ ಸಂತೋಷ ಆಯಿತು, ತಗೋ ಅಂತ ಹೇಳಿ ಗೋಲ್ಡನ್ ಚೇನ್ ಕೊಟ್ಟರು. ಈ ಸ್ಟೀಲ್ ಚೇನು ಬಂಧನ ಬೇರೆ, ಅದು ಗೋಲ್ಡನ್ ಚೇನು ಆರ್ನಮೆಂಟ್ ಅದನ್ನು ಕೊಟ್ಟರು. ತಗೋ, ಅನೇಕ ರೂಪಾಂ ಸ್ವರ್ಣಮಯೀಂ. ಅನೇಕ ರೂಪ ಅಂದರೆ ಚಿನ್ನ ಅಂತ ಅರ್ಥ. ಬಹುರೂಪ ಅಂತ ಕರೀತಾರೆ ಅದಕ್ಕೆ. ಪುರಟ, ಬಹುರೂಪ ಅಂತ ಏನು ಗೊತ್ತಾ? ಅಷ್ಟು ವೆರೈಟಿ ಯಾವುದ್ರಲ್ಲಿ ಮಾಡೋಕ್ಕೂ ಬರೋದಿಲ್ಲ. ಚಿನ್ನದಲ್ಲಿ ಮಾಡೋ ಕೌಶಲವನ್ನು ಬೇರೆ ಯಾವ ಲೋಹದಲ್ಲೂ ಮಾಡೋಕ್ಕೆ ಬರೋದಿಲ್ಲ. ಸ್ಟೀಲ್ ಕೊಟ್ಟು ಆಭರಣ ಮಾಡೋದು ನಕ್ಕು ಬಿಡ್ತಾನೆ ಅಷ್ಟೇ.
ಗೊತ್ತಾಯ್ತಾ? ಇಷ್ಟು ತಪ್ಪಾಗುತ್ತೆ. ಎಷ್ಟು ಸೂಕ್ಷ್ಮ ಕುಸರಿ ಕೆಲಸ ಮಾಡೋಕ್ಕೆ ಬರೋದು ಯಾವುದರಲ್ಲಿ? ಅದಕ್ಕೆ ಅನೇಕ ರೂಪ ಅಂತ ಅದರಲ್ಲಿ ಅನೇಕ ರೂಪ. ಎಂತ ಏನೇನು ಮಾಡ್ತಾನೆ ಯೋಚನೆ ಮಾಡಿ, ನೋಡಿ ಏನೇನು ಮಾಡೋದು ಶ್ರವಣದು. ಅತಿ ಚಿನ್ನಿಂದ ಹೇಳಿ ದೊಡ್ಡದವ್ರಿಗೆ ಬೇಕಾದ ಮಾಡ್ತಾನೆ. ಅದಕ್ಕೆ ಹಾಂ, ಅದು ಬೇರೆ, ಅದು ದೇವರಿಗೆ ಬೇರೆ, ಇದು ದೇವ್ರ ಸ್ತೋತ್ರ. ಅದು ಇಲ್ಲಿ ಬಂದಿರೋದು ಹಾಗಲ್ಲ. ಅನೇಕ ರೂಪಾಂ ಸ್ವರ್ಣಮಯೀಂ ಅಲ್ಲ, ಅನೇಕ ರೂಪಕ್ಕೆ ಸ್ವರ್ಣ ಅಂತ ಹೇಗೆ ಅರ್ಥ ಆಗುತ್ತೆ ಅಂದರೆ ಕೊಟ್ಟೆ ಡಿಕ್ಷನರಿ. ಬಹುರೂಪಂಚ ಪುರಟಂ ಕಾರ್ತಸ್ವರ ಮಿತೀಯತೆ. ಬಹುರೂಪ, ಪುರಟ, ಕಾರ್ತಸ್ವರ ಎಲ್ಲ ಸುವರ್ಣದ ಪರ್ಯಾಯ ಪದಗಳು ಅಂತ ಹೇಳಿದ. ಹಾಂ, ಏನಿದೆ? ಹೌದು, ಇತಿ ವಚನ. ಹೌದು. ಹಾಂ, ಶಬ್ದ ಅಲ್ಲ, ಇತಿ ವಚನ ಅಂತಂದರೆ ಇತ್ತು ವಾಕ್ಯ ಇದೆ ಅಂತ ಅರ್ಥ. ಅದು ಶಬ್ದನೇ ಆಗಬೇಕಾಗಿಲ್ಲ. ಇಷ್ಟೇ ಪುರಾಣ ವಾಕ್ಯನೂ ಆಗ್ಬೋದು. ಇದು ವಚನ ಅಂದ್ಬಿಟ್ರೆ ಒಂದು ಕಡೆ ಮಾತಿದೆ ಅಂತ ಅಷ್ಟೇ ಅರ್ಥ. ಅಭಿಧಾನ ಅಂದರೆ ಕೋಶನೇ. ಅಭಿಧಾನ ಅಂತ ಹೇಳ್ಬಿಟ್ಟು ಡಿಕ್ಷನರಿ. ವಚನ ಅಂತ ಡಿಕ್ಷನರಿ ಆಗಬೇಕಾಗಿಲ್ಲ, ಆಗಬಾರ್ದು ಅಂತಲೂ ಇಲ್ಲ. ಮೇ ಆರ್ ಮೇ ನಾಟ್ ಬಿ. ಹಾಂ, ಏನ ಹಾಂ, ಹೇಳಬೇಕಾಗಿಲ್ಲ, ಬೇರೆ ಕಡೆ ಹೇಳಿದ್ದೀವಿ ಅಂತ ಅರ್ಥ. ಡಿಕ್ಷನರಿ ಅಂದ್ಬಿಟ್ರೆ ತೆಗೆದು ನೋಡ್ರಿ ಅಂತ ಅರ್ಥ. ಇದು ವಚನ ಅಂತಂದು ಪುರಾಣ ಇದೇ ಒಂದು ಕಡೆ, ಬೇರೆ ಕಡೆ ಆಚಾರ ಮತ್ತೆ ಕೊಟ್ಟು ಮಾಡಿರ್ತಾರೆ, ಅಲ್ಲಿದೆ ನೋಡಿ ಅಂತ ಅರ್ಥ. ಮತ್ತೆ ಮತ್ತೆ ಇದು ವಾಕ್ಯ ಅಂದ್ಬಿಡ್ತಾರೆ. ಕರ್ಮಣ್ಯವಾಧಿಕಾರ ಸಹಿತ ಹೇಳಿಲ್ವಾ ಅಂತಾರೆ. ಯಾವುದೋ ಅಂತ ಹೇಳಲೇ ಇಲ್ಲ ಅಂತ ಕೇಳಿದರೆ ಪ್ರಸಿದ್ಧ ವಾಕ್ಯ ಅದು, ಗೀತಾ ವಾಕ್ಯ ಅದು. ಯಾವುದು ಸುಪ್ರಸಿದ್ಧನೋ ಅದ್ರ ಹೆಸರು ಹೇಳೋದಿಲ್ಲ. ಗೊತ್ತಾಯ್ತಾ? ಯಾವುದು ಮನ್ಸ್ಗಂಟು ಕೋಟ್ ಮಾಡಿದ ಅದ್ರ ಹೆಸರು ಮತ್ತೆ ಹೇಳೋದಿಲ್ಲ. ತಿಳಿತಾ? ಅದೆಲ್ಲ ಅದು ಹೇಳೋದ್ರಲ್ಲೂ ಒಂದು ಕ್ರಮ ಇಟ್ಕೊಂಡಿದ್ದಾರೆ. ಹೇಳಿದ್ದೆ ಹೇಳ್ತಾರೆ, ಅದ್ದೇ ಹೇಳ್ತಾರೆ ಅಂತ ಆಗಬಾರ್ದು. ಇಲ್ಲಿ ಸಾರಸ್ಯ ನೋಡಿ. ಯಮೋ ಅನುವಾದ ಸಂತುಷ್ಟೋ ವಹ್ನೇಹೇ ತನ್ನಾಮತಾಮಪಿ ಶೃಂಗಾಂ ಸ್ವರ್ಣಮಯೀಂಚೈವ ಕಂಠಮಾಲಾ ಮದಾದ್ಬಿಹು ಇತಿ ಪಾದ್ಮೆ. ಸುವರ್ಣ ಅಂತ ಸ್ವರ್ಣಮಯಿ ಶೃಂಗ ಅಂತ ಕರೆದು, ಕಂಠಮಾಲ ಅಂತ ಕರೆದು, ಸರ, ಸುವರ್ಣದ ಸರವನ್ನು ಕೊಟ್ಟರು. ಒಳ್ಳೊಳ್ಳೆ ರೀತಿ ಕೇಳ್ತಾ ಇದ್ದೀವಿ. ಅಂದರೆ ಈ ಬಂದು ನಮಗೆ ತದ್ವಿದ್ಯೆ ಪರಿಪ್ರಶ್ನೇನ ತದ್ವಿದ್ಯೆ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆ. ಇಂಥ ಪ್ರಶ್ನೆ ಕೇಳಿದರೆ, ಪ್ರಶ್ನೆ ಕೇಳಿದ್ದಕ್ಕೆ ಗುಡ್ಡು ಅಂತಾರಲ್ಲ, ಅದು ಇಂಥ ಪ್ರಶ್ನೆ ಕೇಳಿ ಒಳ್ಳೆ ಉತ್ತರ ತೊಗೊಂಡಿದ್ದಕ್ಕೆ ಸುವರ್ಣದ ಚೈನ್ ಕೊಟ್ಟರು, ಸ್ವರ್ಣಮಾಲೆಯನ್ನು ಕೊಟ್ಟರು, ಹಾಕು ಅಂತ ಹೇಳಿ. ಹಾಂ, ಯಾರಿಗೆ? ಅದು ಹ್ಯಾಪಿ ನ್ಯೂಸ್ ಅಂತ ಕೊಟ್ಟಿದ್ದು. ಇದು ಒಳ್ಳೆ ಪ್ರಶ್ನೆ. ಇದು ಅದು ಉತ್ತರ ಒಂದೇ. ಒಳ್ಳೆ ಧೃತರಾಷ್ಟ್ರ ಕೊಡ್ತಾನಿಲ್ಲ, ನಿಮ್ಮನ್ನೇ ನಮ್ಮ ಮಕ್ಕಳು ಭಾರಿ ಬಂದುಬಿಟ್ಟಿದ್ದಾರೆ ಅಂತ ಹೇಳಿದ, ಖುಷಿಯಾಗೋಯ್ತು. ಕೊಟ್ಟ, ನಿನ್ನ ಮಕ್ಕಳು ಅವರಲ್ಲ, ನಿನ್ನ ತಮ್ಮನ ಮಕ್ಕಳು ಅಂತ ಹೇಳಿದ. ಅವತ್ತಲ್ಲಿ ಹೊಡೆಕೊಟ್ಟ, ನೀವು ಸ್ವಲ್ಪ ಕೊಟ್ಟ. ಇತ್ಯಾದಿ ವಿಶೇಷಣೈಶ್ಚ ಭಗವಾನೇವಾ ಲೋಕಾದಿ ಪ್ರತಿಷ್ಠಾ ಬ್ರಹ್ಮಜಜ್ಞೋ ಅನಂತಲೋಕಾಪ್ತಿ. ಅಲ್ಲೇನು ಮುಂದೆ ಪ್ರಶ್ನೆ ಬರುತ್ತೆ, ಅದು ನಾಳೆ. ಅದು ವಿಶೇಷ ಅಂದರೆ ಅದು ತೊಗೊಳ್ಳೋದಿಲ್ಲ, ನಂಗೆ ಬೇಡ ಅಂದ್ಬಿಡ್ತಾನೆ. ಯಾವುದನ್ನು? ಇನ್ನು ಸರ್ ನನಗೆ ಬೇಡ ಅಂತ ಹೇಳ್ತಾರೆ. ಆಯಿತಾ? ಭಾಳ ಇಂಟ್ರೆಸ್ಟ್ ಇದೆ ನನಗೆ. ಉತ್ತರ ಬೇಕಿದ್ದು ಕೊಟ್ಟು ಕಳಿಸ್ಬಿಡ್ಬೇಡ್ರಿ ಅಂತ ಅರ್ಥ. ಯಾರಿಗೋ ಬಂದಾರಿ ಊಟ ಮಾಡಿದರೆ ಊಟ ಕೆಲಸ ಆದರೆ ಊಟ ಇವರಿಲ್ಲ ಅಂತಾರಲ್ಲ. ಹಾಂ, ಅದು